ಕನ್ನಡ ವಾಹಿನಿಗೆ ಸ್ವಾಗತ. ಭೀಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಇಂಚಗೇರಿ ಸಂಪ್ರದಾಯದ ಆಧ್ಯಾತ್ಮಿಕ ಸಪ್ತಾಹ ಸಮಾರಂಭ ಗೋಕಾಕ ತಾಲೂಕಿನ ಪುಡಕಲಕಟ್ಟಿ ಗ್ರಾಮದಲ್ಲಿ ರುದ್ರಪ್ಪ ಗೌಡರ ಮತ್ತು ಶ್ರೀಮತಿ ಕಮಲವ್ವ ಗೌಡರ ಹಾಗೂ ಶ್ರೀಕಾಂತ ಗೌಡರ ಪೊಲೀಸ್ ಇಲಾಖೆ ಈ ಮಹನೀಯರ ಪುಣ್ಯಾರಾಧನೆ ನಿಮಿತ್ತ ಇಂಚಗೇರಿ ಆಧ್ಯಾತ್ಮ ಸಂಪ್ರದಾಯದ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರ ಇವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮುತ್ತೇಶ್ವರ ಸ್ವಾಮೀಜಿಗಳು, ಶಶಿಕಾಂತ ಪಡಸಲಗಿ, ಸುವರ್ಣ ತಾಯಿ ಹೊಸಮಠ ಹಾಗೂ ಗೌಡರ ಬಂಧುಗಳು, ಆಪ್ತ ಮಿತ್ರರು, ಇಂಚಗೇರಿ ಸಂಪ್ರದಾಯದ ಸಕಲ ಸದ್ಭಕ್ತರು ಉಪಸ್ಥಿತರಿದ್ದರು. ಇವತ್ತ ಅತಿ ಸುಲಭ, ಸಹಜ, ಸರಳವಾಗಿ ಪ್ರತಿಯೊಬ್ಬ ಮಾನವನಿಗೆ ನಾಮಸ್ಮರಣೆ ಮಾಡಲು ಬರ್ತದೆ. ಅಂಥ ಒಂದು ನಾಮಸ್ಮರಣೆಯನ್ನ ಅವರಿಗೆ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಏನಂತಂದ್ರೆ ನಾಮ ತಗೋ ನೇಮ್ ಮಾಡುವಂತ ಕಾಲಿಂಬ ಬನ್ನಂತ ದೇವರು ಬೇಕಾದ ಹೆಸರು ಕೂಗಿದ್ರು ಕೂಡ ಅವರು ಅಂತಾನೆ. ಪ್ರಭುಜಿ ಅವ್ರು ಏನ್ ಮಾಡಿದ್ರ ಅಂದ್ರ ಅಲ್ಲಿ ಗಾಂಧೀಜಿ ಹರಿಜನೋದ್ಧಾರ ಅಸ್ಪೃಶ್ಯ ನಿವಾರಣ ಅನ್ನೋದಕ್ಕಿಂತ ಮೊದಲನ ಇಲ್ಲಿ ಮಠದೊಳಗ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳನ್ನ ಮಾಡಕ್ ಹೆಚ್ಚಿದ್ರು. ಅರೇಂಜ್ಡ್ ವಿವಾಹಗಳಿವು. ಇದರಿಂದ ಜಾತಿ ಧರ್ಮ ಇದನ್ನ ತೆಗೆದು ಹೋಗೋದು ಇವತ್ತಿನವರೆಗೆ 32,000 ಗಟ್ಟಲೆ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳು ಈ ಸಂಪ್ರದಾಯದೊಳಗೆ ಮಾಧವಾನಂದ ಪ್ರಭುಜಿ ಮಾಡಿ ಹೋಗ್ಯಾರ. ಅದು ಇವತ್ತ ಮುಂದುವರೆದದ. ಇವತ್ತೇನಾದ್ರೂ ಈ ದೇಶದೊಳಗಿರ್ತಕ್ಕಂಥ ಈ ಪದ್ಧತಿಯನ್ನ ಏನದ ಹಳೆ ಪದ್ಧತಿಗಳನ್ನು ಬಿಟ್ಟು ಇವತ್ತ ನಾವೆಲ್ಲರ ತಿಳಿದವರದೀವಿ, ಅರಿವುಳ್ಳವರದೀವಿ. ಅರಿವುಳ್ಳವ್ರು ಇದ್ದ ಮೇಲತ್ತ ಇಂಥ ಜಾತಿ, ಇಂಥ ಮತ, ಇಂಥ ಪಂಥ, ಇಂಥ ಧರ್ಮ ಕಂಡುಕೋಬಾರದು. ಇದನ್ನು ತೆಗೆದು ಹಾಕುವ ಸಲುವಾಗಿನ ಅಂತರ್ಜಾತೀಯ ಅಂತರ್ಧರ್ಮೀಯ ವಿವಾಹಗಳನ್ನು ಮಾಡಿದ್ದಾರೆ. ಅವರಿಗೆ ಯುವಕರು ಇವತ್ತ ಡಿಗ್ರಿಗಳನ್ನು ಪಡಿತಾರ, ಓದ್ತಾರ, ಭಾಳ ಶಾಣ್ಯರಾಗ್ಯಾರ, ಜ್ಞಾನಿಗಳಾಗ್ಯಾರ ಅಂತ ತಿಳ್ಕೊಳ್ತಾರೆ. ಆದಂಥ ಜ್ಞಾನವನ್ನ ತಮ್ಮ ಜೀವನದೊಳಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಆಸ್ಪದ ಇಲ್ಲ, ಅವ್ರು ಬಳಸುವುದಿಲ್ಲ. ಅನ್ನಂತ ಅವೆಲ್ಲ ಡಿಗ್ರಿಗಳು ವ್ಯರ್ಥ. IAS IPS ಆಗಿ ಇವತ್ತು ₹5 ನೋಟ್ ಕದ್ರ ಅವನಿಗೆ ಶಿಕ್ಷೆ ಮಾಡ್ತೀವಿ ಸಂವಿಧಾನದ ಪ್ರಕಾರ. ಇವತ್ತ ಅವ್ರು ಭ್ರಷ್ಟಾಚಾರಿಗಳಾಗಿರೋದ್ರಿಂದ ಅವ್ರ ಆಫೀಸುಗಳು, ಮನೆಗಳು ಇವತ್ತ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾವ. ಈ ಮನೋದಾಢ್ಯವನ್ನ
ಮನೋವಿಶ್ವಾಸವನ್ನ ಇವತ್ತು ಉರಿಗೆ ಹೋಗ್ಬಿಟ್ಟದ. ಸದಾಚಾರ ತರ್ಲಿಕ್ಕೆ ಅಸಾಧ್ಯ ಅನ್ನುವಂಥದ್ರ ಮಟ್ಟಿಗೆ ಬೆಳೆದದ. ಇದನ್ನೇನಾದರೂ ದೂರ ಮಾಡಬೇಕಾಗಿತ್ತಂದ್ರೆ ಇವತ್ತ ಅಂಥ ಶಿಕ್ಷಣಕ್ಕಾಗಲಿ ಅಂಥ ಜ್ಞಾನಕ್ಕಾಗಲಿ ಬಹಿಷ್ಕಾರ ಹಾಕಿ ಇವತ್ತ ಪ್ರತಿಯೊಬ್ಬರಿಗೂ ಸತ್ಯ, ನಿಷ್ಠೆ, ಪ್ರೇಮ ಇದನ್ನು ಕಲಿಸ್ಬೇಕಾಗೈತಿ. ಇಂಥ ಸಂಸ್ಕಾರ ಕೊಡಬೇಕಾಗೈತಿ. ಇಂಥ ಸಂಸ್ಕಾರ ಕೊಟ್ಟದ್ದಾದ್ರೆ ಅವ ನಿಷ್ಠೆಯನ್ನು ನಡೆದದ್ದಾದ್ರೆ, ಸತ್ಯ ಪಾಲನೆ ಮಾಡಿದ್ದಾದ್ರೆ, ರೀತಿ ನೀತಿ ನ್ಯಾಯ ಧರ್ಮ ಪಾಲನೆ ಮಾಡಿದ್ದಾದ್ರೆ ಅವ ಕೆಟ್ಟ ಮ್ಯಾಲ ದುಶ್ಚಟಕ್ಕೆ ಗಂಟು ಬೀಳ್ತಾನ. ಸಮಾಧಾನ ಬೇಕು, ಶಾಂತಿ ಬೇಕು, ಸುಖ ಬೇಕಂತ ತಿಳ್ಕೊಂಡು ಅರಸ್ತಾ ಹೋದಾಗ ಕೆರೆ, ಶೆಂದಿ, ಗಾಂಜಾ, ಅಫೀಮು, ಇಸ್ಪೇಟು, ಲಾಟ್ರಿ, ಓಶಿ, ಜೂಜು ಇದಕ್ಕೆ ಬಲಿಗೆ ಬಿದ್ದು ಇವತ್ತ ಮಾನವ ತನ್ನನ್ನು ಹಾಳು ಮಾಡ್ಕೋತಾನ, ಸಮಾಜನೂ ಹಾಳು ಮಾಡ್ತಾನ, ತಮ್ಮ ಮಣಿತನೂ ಹಾಳು ಮಾಡ್ತಾನ. ದೀನರಕ್ಕಾರ, ಭಿಕಾರಿಗಳಕ್ಕಾರ, ದುಃಖಿಗಳಕ್ಕಾರ. ಇಂಥ ಸಮಾಜ ನಿರ್ಮಾಣ ಕಾರ್ಯದೊಳಗೆ ಇವತ್ತ ಏನು